गुड मॉर्निंग, नमस्ते। आज हम चौथी कक्षा की पार्ट 6 का लेसन का नाम मेरा विद्यालय। मेरा विद्यालय मीन्स मेरा स्कूल। ओके। शब्दार्थ प्रातःकाल मार्निंगು, प्रार्थना प्रेयರು, ವ್ಯಾಯಾಮ एक्सरसाइज, पुस्तकालय लाइब्रेरी, सुंदर ब्यूटीफुल। ओके। नेक्स्ट मेरा विद्यालय, पेज नंबर 18। यह मेरा विद्यालय है, ಇದು ನನ್ನ ವಿದ್ಯಾಲಯ। ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ। मेरा विद्यालय का नाम डैश है। डैश मीन्स तुम्हारे स्कूल का नाम लिखना उधर। यह मेरा घर के बहुत नज़दीक है, ಈ ಸ್ಕೂಲು ನಮ್ಮ ಮನೆಗೆ ತುಂಬ ಹತ್ತಿರವಾಗಿದೆ। यह बहुत सुंदर और बड़ा है, ಇದು ತುಂಬ ಸುಂದರವಾಗಿದೆ ಮತ್ತು ದೊಡ್ಡದು। ಸ್ಕೂಲು ತುಂಬ ದೊಡ್ಡದಿದೆ। मेरा विद्यालय के सभी कमरे बड़े और हवादार है, ನಮ್ಮ ಸ್ಕೂಲ್ನಲ್ಲಿ ಒಂದೊಂದು ರೂಮು ತುಂಬ ದೊಡ್ಡದಿದೆ ಮತ್ತು ಚೆನ್ನಾಗಿ ಗಾಳಿ ಬೆಳಕು ಚೆನ್ನಾಗಾಗುತ್ತೆ। मेरे विद्यालय में लड़के और लड़कियां एक साथ मिलकर पढ़ते हैं, ನಿಮ್ಮ ಸ್ಕೂಲಲ್ಲೂ ಹಾಗೆ ಅಲ್ವಾ। ಲಡ್ಕೆ ಅಂದರೆ ಹುಡುಗ ಹುಡುಗಿಯರು ಜೊತೆಗೆ ಕೂತ್ಕೊಂಡು ಏನು ಮಾಡ್ತಾರೆ, ಪಾಠನ ಕಲಿತಾರೆ। विद्यालय के प्रत्येक कमरे में बच्चों के बैठने के लिए छोटे छोटे मेज और कुर्सियां हैं। ನೋಡಿ ವಿದ್ಯಾಲಯದ ಪ್ರತ್ಯೇಕ ಕಮರದಲ್ಲಿ ಅಲ್ಲಿ ಸಣ್ಣ ಸಣ್ಣ ಮೇಜು ಮತ್ತು ಕುರ್ಸಿ ಇದ್ದಾವೆ। ಮೇರಾ ವಿದ್ಯಾಲಯ में अच्छी तरह से पढ़ाया जाता है, ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ। ओके। सेकंड पैरा, मेरा विद्यालय के आगे एक बड़ा सुंदर बगीचा है। मेरे विद्यालय के आगे ಅಂದರೆ ನಮ್ಮ ಸ್ಕೂಲ್ ಮುಂದೆ ಒಂದು ಸುಂದರವಾದ ತೋಟ ಇದೆ। इस बगीचे में रंग बिरंगे फूलों के पौधे है, ನೋಡಿ ಸುಂದರವಾದ ಹೂಗಳ ತೋಟ ಇದೆ ಅಂತಲ್ಲಿ। इसमें कुछ बड़े वृक्ष भी है, ಅಲ್ಲಿ ಸ್ವಲ್ಪ ಮರಗಳು ಇದ್ದಾವೆ, ಅಂದರೆ ಅಲ್ಲಲ್ಲೇ ಹಾಕಿರ್ತಾರಲ್ವಾ ಹಂಗೆ। विद्यालय के पिछले भाग में एक खुला मैदान है, पिछले भाग ಅಂದರೆ ಹಿಂದಿನ ಭಾಗದಲ್ಲಿ, ಸ್ಕೂಲಿನ ಹಿಂದಿನ ಭಾಗದಲ್ಲಿ ದೊಡ್ಡ ಮೈದಾನ ಇದೆ। यह ವಿದ್ಯಾರ್ಥಿ तरह तरह के खेल खेलते हैं, ಅಲ್ಲಿ ಹುಡುಗರು ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾ ಇರ್ತಾರಲ್ವ, ಎಲ್ಲರಿಗೂ ಒಂದೇ ಆಟ ಇಷ್ಟ ಆಗಲ್ಲ, ಆದ್ದರಿಂದ ಆ ಮೈದಾನ ತುಂಬ ದೊಡ್ಡ ಮೈದಾನ, ಅಲ್ಲಿ ಆಟ ಆಡ್ತಾ ಇದ್ದಾರೆ ಹುಡುಗರು। ಪ್ರಾತಃ ಕಾಲ್ ಕಿ ಪ್ರಾರ್ಥನಾ ಇಸ್ ಮೈದಾನ್ ಮೇ ಹೋತಿ ಹೈ, ಅಂದರೆ ಮಾರ್ನಿಂಗ್ ಟೈಮಲ್ಲಿ ಏನು ಪ್ರೇಯರ್ ಮಾಡ್ತೀವಿ ಅದು ಈ ಮೈದಾನದಲ್ಲಿ ಆಗುತ್ತೆ। ಪ್ರಾರ್ಥನಾ ಕೆ ಬಾದ್ ಬಚ್ಚೆ ವ್ಯಾಯಾಮ और ಯೋಗಾಸನ करते हैं, ನೋಡಿ ಪ್ರಾರ್ಥನೆ ಆದಮೇಲೆ ಏನು ಮಾಡ್ತಾರೆ ಮಕ್ಕಳು, ವ್ಯಾಯಾಮ ಮತ್ತು ಯೋಗಾಸನನ ಮಾಡ್ತಾರೆ। ನೀವು ಮಾಡ್ತೀರಲ್ವಾ ಸಟರ್ಡೆ। हमारे विद्यालय में एक छोटा सा पुस्तकालय भी है, ನಿಮ್ಮ ಸ್ಕೂಲಲ್ಲೂ ಇದೆ ಅಲ್ವಾ ಪುಸ್ತಕಾಲಯ, ಲೈಬ್ರರಿ ಇದೆ ತಾನೆ। इसमें अनेक पुस्तकें हैं, ಅಂದರೆ ತುಂಬ ಥರದ ಪುಸ್ತಕಗಳಿದಾವಲ್ಲಿ। यह हम अच्छी ಪುಸ್ತಕೆ ಪढ़ सकते हैं, ನಮ್ಗೆ ಯಾವ ಪುಸ್ತಕ ಇಷ್ಟ ಆಗುತ್ತೆ ನಾವೇನು ಮಾಡ್ತೀವಿ ಅವನ್ನ ಕುತ್ಕೊಂಡು ಓದ್ತೀವಿ। हमारे विद्यालय के सभी अध्यापक और अध्यापिकाएं योग्य और अनुभवी है, ನಮ್ಮ ಸ್ಕೂಲಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮತ್ತು ಶಿಕ್ಷಕಿಯರು ತುಂಬ, ಅಂದರೆ ಅದು ಏನು ಕ್ಲಾಸ್ ತಗೊಳ್ಳೋಕ್ಕೆ ತುಂಬ ಯೋಗ್ಯತೆ ಇರುತ್ತೆ ಅವರಿಗೆ ಮತ್ತು ಅನುಭವನೂ ಚೆನ್ನಾಗಿರುತ್ತೆ ಅಂತ। ವೇ ಹಮೇ ಪ್ರೇಮ್ ಸೆ ಪಢಾತೆ ಹೈ, ಅವರು ನಮಗೆ ತುಂಬ ಪ್ರೀತಿಯಿಂದ ಪಾಠನ ಹೇಳಿಕೊಡ್ತಾರೆ। ಹಮೇ ಅಪ್ನಾ ವಿದ್ಯಾಲಯ ಬಹುತ್ ಅಚ್ಚಾ ಲಗ್ತಾ ಹೈ, ನಮಗೆ ನಮ್ಮ ಶಾಲೆ ತುಂಬ ಇಷ್ಟ ಆಗುತ್ತೆ। ಇದನ್ನು ನೀವೇನು ಮಾಡಬೇಕು, ಒಂದು ಸಾರಿ ಕುತ್ಕೊಂಡು ಓದಬೇಕು। ಓಕೆ। ಆಮೇಲೆ ಶಬ್ದಾರ್ಥಗಳನ್ನ ಟೈಮ್ ಕುತ್ಕೊಂಡು ಅಭ್ಯಾಸ ಮಾಡಿ। ಓಕೆ, ಥ್ಯಾಂಕ್ ಯು।